ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಗೋ ಸದ್ಯ ಮನೆ ಉಳಿತು, ಇಲ್ಲದೆ ಹೋದರೆ ಬೀದಿ ಬಂದ್ಬಿಡ್ತಿದ್ದೆ. ಆ ದೇವರೇ ನನ್ನ ಕಾಪಾಡ್ಬಿಟ್ಟ. ಆದರೆ ಈ ಜಯಂತ್ಗೆ ನಾನೇ ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದು ಅಂತ ಗೊತ್ತಾಗೋದ್ರೆ ಅಷ್ಟೇ, ನನ್ನ ಕತೆ ಮುಗೀತು. ಇನ್ನು ಮುಂದೆ ಅವನ ವಿಷಯದಲ್ಲಿ ಹುಷಾರಾಗಿರಬೇಕು. ಅವನ ಸಹವಾಸಕ್ಕೆ ಹೋಗಬಾರ್ದು. ಏನ್ರಿ ಒಂದು ಸ್ವಲ್ಪ ರೆಡಿಯಾಗಿ. ರೆಡಿ ಆಗ್ಬೇಕಾ? ಎಲ್ಲಿಗೆ ಹೋಗ್ಬೇಕಾ? ಅತ್ತೆ ಮಾವನ ಮನೆಗೆ ಹೋಗಿ ಬರೋಣ. ಅಪ್ಪ ಅವನ ಮನೆಗ? ಏಕೆ? ಇವತ್ತು ಈ ಮನೆ ನಮ್ಮ ಪಾಲಿಗೆ ಉಳಿದಿದೆ ಅನ್ನೋದಾದರೆ ಅದಕ್ಕೆ ಕಾರಣ ಮಾವರಿ. ಅದಕ್ಕೆ ಅವ್ರನ್ನ ಊಟಕ್ಕೆ ಬನ್ನಿ ಅಂತ ಕರೆದ್ಬಿಟ್ಟು ಬರೋಣ. ಬನ್ನಿ. ನೀನೊಬ್ಬಳೇ ಹೋದರೆ ಅವ್ರು ಬರಲ್ಲ ಅಂತಾರ, ನಾನು ಯಾಕೆ ಬರಬೇಕು? ಅದಕ್ಕೆ ನಾನು ಹೋಗಿ ಕರಿಬೇಕಾಗಿಲ್ಲ ಅವ್ರನ್ನ. ನಾನೊಂದು ಫೋನ್ ಮಾಡಿದ್ರೆ ಸಾಕು, ಅವ್ರು ಬರ್ತಾರೆ. ಆದರೆ ನಾವು ಹಾಗೆ ಮಾಡೋದು ಮರ್ಯಾದೆ ಅಲ್ಲ ಅಂತ ಅಲ್ಲಿಗೆ ಹೋಗಿ ಕರೆದ್ಬಿಟ್ಟು ಬರೋಣ ಅಂತ ಹೇಳ್ತಿರೋದು. ಈ ಮನೆ ಉಳಿಸ್ಕೊಡೋದಕ್ಕೆ ಮಾವ ಬೇಕು. ನಿಮಗೇನಾದರೂ ಕಷ್ಟ ಅಂತ ಬಂದರೆ ಅದನ್ನು ಪರಿಹಾರ ಮಾಡ್ಕೊಡೋದಕ್ಕೆ ಅತ್ತೆ ಮಾವ ಬೇಕು. ಆದರೆ ಅವ್ರ ಮನೆಗೆ ಹೋಗಿ ಒಂದು ಊಟಕ್ಕೆ ಕರೆದ್ಬಿಟ್ಟು ಬರೋಣ ಅಂತ ಕರೆದ್ರೆ ನೀವು ಮೀನಾಮೇಷ ಎಣಿಸ್ತೀರ. ಅವ್ರಿಗೆ ಊಟ ಹಾಕಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಇಳಿ ವಯಸ್ಸಲ್ಲಿ ಅವ್ರನ್ನ ಮನೆಯಿಂದ ಆಚೆ ಹಾಕಿರೋದು ನೀವು, ನಾನಲ್ಲ. ಮರ್ತ್ಬಿಟ್ರಾ? ಏನೇ ನೀನು ಎಲ್ಲ ತಪ್ಪಿನ ಲಿಸ್ಟು ನನ್ನ ಮೇಲೆ ಹಾಕ್ತಿದ್ಯಾ? ಹೌದು ರೀ, ಎಲ್ಲ ತಪ್ಪನ್ನು ನೀವೇ ಮಾಡಿರೋದ್ರಿಂದಲೇ ತಪ್ಪನ್ನೆಲ್ಲ ನಿಮ್ಮ ಮೇಲೆ ಹಾಕ್ತಿರೋದು. ಇಷ್ಟಕ್ಕೂ ಅತ್ತೆ ಮಾವ ನಮ್ಮ ಜೊತೆನೇ ಇದ್ದಿದ್ರೆ ಅವ್ರನ್ನ ಅಲ್ಲಿವರೆಗೂ ಹೋಗಿ ಕರೆದ್ಬಿಟ್ಟು ಬರೋ ಪ್ರಮೇಯನೇ ಬರ್ತಿರ್ಲಿಲ್ಲ. ಅಲ್ಲ ರೀ, ಅತ್ತೆ ಮಾವ ನಿಮಗೋಸ್ಕರ ಅಷ್ಟೊಂದು ಮಾಡಿದ್ದಾರೆ. ನೀವು ಎಂಥವ್ರು ಅಂತ ತಿಳಿದ ಮೇಲೂ ಇಷ್ಟೊಂದು ಮಾಡಿದ್ದಾರೆ. ಆದರೂ ಒಂದು ಕ್ಷಣಕ್ಕೂ ನಿಮ್ಮ ಮನಸ್ಸಿನಲ್ಲಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಇಟ್ಕೋಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದೇ ಒಂದು ಭಾವನೆನೂ ಬರಲ್ವಲ್ರಿ. ಇವತ್ತು ಈ ಸೋಫಾ ಮೇಲೆ ನೀವು ಒಳ್ಳೆ ರಾಜಂತರ ಕೂತ್ಕೊಂಡಿದ್ದೀರಲ್ಲ, ಅದಕ್ಕೆ ಕಾರಣ ಮಾವ. ಏನಪ್ಪ ಮಾಡೋದು, ಮನೆ ಹೆಂಗೆ ಉಳಿಸ್ಕೊಳ್ಳೋದು ಅಂತ ನೀವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ದಾಗ ಆವಾಗ ಮಾವ ದೇವ್ರ ಥರ ಬಂದು ನಿಮ್ಮನ್ನು ಕಾಪಾಡಿದ್ದಾರೆ. ನೀವು ಮಾಡಿರೋ ಕೆಲಸಕ್ಕೆ ಬೇರೆ ಯಾರಾದರೂ ಆಗಿದ್ದಿದ್ರೆ ಈ ಕಡೆ ತಲೆ ಹಾಕಿ ಕೂಡ ಮಲ್ಕೋತಾ ಇರಲಿಲ್ಲ. ನೀವು ಇನ್ನೊಂದು ವಿಷಯ ಗಮನಿಸಿದ್ರ, ಅವ್ರು ಇಲ್ಲಿಗೆ ಬಂದಾಗ ನಮ್ಮ ಮನೇಲಿ ಒಂದು ತೊಟ್ಟು ನೀರು ಕೂಡ ಕುಡಿಲಿಲ್ಲ. ಬೇಡ, ನಾವು ಬರ್ತೀವಮ್ಮ. ಮಾವ, ಅತ್ತೆ, ಕಾಫಿನೂ ಕುಡ್ದಿಲ್ಲ ನೀವು, ಊಟನಾದರೂ ಮಾಡ್ಕೊಂಡು ಹೋಗಿ. ಅದು ಒಂದು ಗಾಡಿ ಇವತ್ತು ಡೆಲಿವರಿ ಕೊಡಲೇಬೇಕಮ್ಮ. ಅರ್ಧಕ್ಕೆ ಆ ಕೆಲಸ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಅವ್ನು ಫೋನ್ ಮಾಡ್ತಾನೆ ಇದ್ದಾನೆ ಕಸ್ಟಮರು. ನಾವು ಬರ್ತೀವಮ್ಮ. ಅಂತ ಸ್ವಾಭಿಮಾನಿಗಳು ಅವರು. ಸುಮ್ಮನೆ ನನ್ನ ಜೊತೆ ಬಂದು ಅವ್ರನ್ನ ಕರೆದ್ಬಿಟ್ಟು ಬರೋಣ. ಬನ್ನಿ. ಏನಮ್ಮ ನೀನು ಒಂದೇ ಸುಮ್ಮನೆ ಬ್ಯಾಂಡ್ ಬಾಜಾ ಬಾರಾತ್ ಅಂತ ಬಡ್ಕೋತಿದ್ಯಾ? ಹೆಣ್ಮಕ್ಳಿಗೆ ಯಾರು ಇಷ್ಟು ದೊಡ್ಡ ಬಾಯಿ ಕೊಟ್ಟರು ನನಗಂತ ಗೊತ್ತಿಲ್ಲ. ನಿಮ್ಮಂತ ಗಂಡದ್ರನ್ನ ಮಟ್ಟ ಹಾಕೋದಿಕ್ಕೆ ಅಷ್ಟು ದೊಡ್ಡ ಬಾಯಿ ಕೊಟ್ಟಿರೋದು. ಇವಾಗ ಹಳೆ ಸಂತೋಷ ಥರ ಆಡಬೇಡಿ ನೀವು. ಬನ್ನಿ, ಹೋಗ್ಬಿಟ್ಟು ಅವ್ರನ್ನ ಕರೆದ್ಬಿಟ್ಟು ಬರೋಣ. ವೀಣಾ, ನನಗೆ ಅಲ್ಲಿ ಬರೋದಕ್ಕೆ ಒಂಥರ ಆಗುತ್ತೆ ಕಣೆ. ಅರ್ಥ ಮಾಡ್ಕೊಳ್ಳೆ ಪ್ಲೀಸ್. ನೀನು ಹೋಗ್ಬಿಟ್ಟು ಬರ. ಇಂಥ ಮುಂತಿನೋ ಕೆಲಸ ಮಾಡಿ ಅಂತ ನಾನು ಹೇಳಿದ್ನ ನಿಮಗೆ? ಇವಾಗ ನೀವು ನನ್ನ ಜೊತೆ ಬಂದರೆ ಸರಿ, ಇಲ್ಲ ಅಂದರೆ ನಾನು ಬ್ಯಾಗ್ ತೊಗೊಂಡು ಅಲ್ಲಿಗೆ ಹೋಗ್ತೀನಿ. ಆಮೇಲೆ ಮತ್ತೆ ವಾಪಸ್ ಬರಲ್ಲ. ಈ ಅರಮನೆಯಲ್ಲಿ ನೀವು ನಿಮ್ಮ ಮಗ ಮಾತ್ರ ಇದ್ಕೊಳ್ಳಿ. ಏನೇ ನೀನು ಮಾತಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತೀಯಲ್ಲ? ಯಾರು ಕೈಲಿ ಬೇಕಾದ್ರೆ ಸಿಗಾಕೋಬಾರ್ದು, ಹೆಂಡತಿ ಕೈಲಿ ಸಿಗಾಕೋಬಾರ್ದು. ಬರ್ತೀನಿ ಇರು, ರೆಡಿಯಾಗಿ ಬರ್ತೀನಿ. ಇವ್ರಿಗೆ ಹೀಗೆ ಹೇಳಬೇಕು. ಒಳ್ಳೆ ಮಾತನ್ನು ಹೇಳಿದ್ರೆ ಬುದ್ಧಿನೇ ಕಲಿಯಲ್ಲ ಇವರು. ರೀ, ಆಯ್ತಾ? ನಮ್ಮ ಮನೆ ಮರ್ಯಾದೆ ಬೀದಿಗೆ ಬಂದರೆ ಅದನ್ನು ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ ಅಂತ ನೀವೇ ನನಗೆ ಮಾಡಿರೋ ಪಾಠ. ನಾನು ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಅವಳಿಂದ ನೀವು ಯಾವ ಸ್ಥಿತಿ ಹೋಗಿದ್ದೀರ ಅಂತ ನನಗೆ ಗೊತ್ತು. ಒಂದಿನೂ ಅವಳು ನಿಮ್ಮನ್ನು ನೋಡೋಕೆ ಬರಲಿಲ್ಲ. ಅಂಥವ್ಳ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಪ್ರೀತಿ? ಅವಳು ಮಾಡಿರೋದು ಸರಿ ಅಂತ ನಿಮಗೀಗ ಅನಿಸಿರ್ಬೋದು, ಆದರೆ ನನಗೆ ಯಾವತ್ತೂ ಅನಿಸಿಲ್ಲ. ನೀವು ನಿಮ್ಮ ಸಿದ್ಧಾಂತಗಳನ್ನು ಬದಲಾಯಿಸ್ಕೋಬೋದು, ಆದರೆ ನಾನು ನನ್ನ ಸಿದ್ಧಾಂತಗಳನ್ನು ಬದಲಾಯಿಸ್ಕೊಳ್ಳಲ್ಲ. ನೋಡು, ಎಲ್ಲದಕ್ಕೂ ಈ ಥರ ಕೋಪ ಮಾಡ್ಕೊಳ್ಳೋದ್ರಿಂದ ಒಳ್ಳೇದಲ್ಲ ಕಣೋ. ಸ್ವಲ್ಪ ಸಮಾಧಾನವಾಗಿರೋದನ್ನು ನೋಡು. ಚಿಕ್ಕ ವಯಸ್ಸಲ್ಲಿ ಮನಸ್ಸು ಕಲ್ಲಾಗಿದ್ರೂ ವಯಸ್ಸಾಗ್ತಾ ಆಗ್ತಾ ಕರಗಬೇಕು ಕಣೋ. ಚಿಕ್ಕ ವಯಸ್ಸಲ್ಲಿ ಲಕ್ಷ್ಮಿ ತಪ್ಪು ಮಾಡಿದ್ಲು ಅಂಥೇಳಿ ಇನ್ನೂ ದ್ವೇಷ ಸಾಧಿಸ್ತಾ ಇದೆಯಲ್ಲ. ನಿನಗೂ ವಯಸ್ಸಾಗ್ತಿದೆ, ಈಗಲಾದರೂ ಬದಲಾಗೋ ನರಸಿಂಹ. ಅಪ್ಪ, ವಯಸ್ಸಾಗ್ತಿದೆ, ಬದಲಾಗಬೇಕು ಅಂತ ಯಾರು ಹೇಳಿದ್ದಾರೆ? ನೀವು ಹೇಳೋ ಮಾತು ಚೆನ್ನಾಗಿರ್ಬೋದು,
ಆದರೆ ಅದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕಾಗಲ್ಲ. 20ನೇ ವರ್ಷದಲ್ಲಿ ತಪ್ಪು ಅನಿಸಿದ್ದು 40ನೇ ವಯಸ್ಸಲ್ಲಿ ಸರಿ ಅಂತ ಅನಿಸ್ಬೋದು, 40ನೇ ವರ್ಷದಲ್ಲಿ ಸರಿ ಅನಿಸ್ತಲೇ ಇರ್ಬೋದು, 60ನೇ ವರ್ಷದಲ್ಲಿ ಸರಿ ಅಂತ ಅನಿಸ್ಬೋದು. ಆದರೆ ನನ್ನ ಮನಸ್ಥಿತಿ ಹಾಗಿಲ್ಲ. ನಾನು ಬದುಕಿರುವವರೆಗೂ ಅವಳು ಮಾಡಿರೋದು ಸರಿ ಅಂತ ನನಗೆ ಯಾವತ್ತೂ ಅನಿಸಲ್ಲ. ದಯವಿಟ್ಟು ಮತ್ತೆ ಮತ್ತೆ ಈ ವಿಷಯ ನನ್ನ ಹತ್ರ ಮಾತಾಡಬೇಡಿ. ಲಕ್ಷ್ಮಿ, ಯಾಕೆ ಹಿಂಗೆ ಚಡ್ಪಡಿಸ್ತಿದ್ಯಾ? ಓ, ವೆಂಕಿ ಚಲ್ವಿ ಬಂದಿಲ್ಲ ಅಂತನಾ? ಪಾಪ ಅಷ್ಟು ದೂರ ಹೋಗಿದ್ದಾರೆ, ಬರ್ತಾರೆ ಬಿಡು. ಆದರೂ ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತು ರೀ, ಅಥವಾ ಅಲ್ಲೇ ಏನಾದರೂ ಉಳ್ಕೊಂಬಿಟ್ರಾ ಅಂತ. ಚೆ ಹಾಗೆಲ್ಲ ಮಾಡಿರಲ್ಲ. ಹಂಗೆ ಮಾಡೋ ಹಾಗಿದ್ರೆ ಫೋನ್ ಮಾಡೋರು ತಿಳಿಸ್ತಾರೆ ತಾನೆ. ಇನ್ನೂ ಟೈಮ್ ಇದೆ. ಬಸ್ಸು ಗಿಸ್ ಏನೋ ತಡ ಆಗಿರುತ್ತೋ ಏನೋ ಪಾಪ, ಬರ್ತಾರೆ ಬಿಡು. ಅಲ್ಲಿ ಏನಾಗಿದೆಯೋ ಅಂತ ತಿಳ್ಕೊಳ್ಳೋ ಆ ಥರ ಅಷ್ಟೇ. ಒಂದು ಫೋನ್ ಮಾಡ್ತೀರಾ? ಓಹ್, ಬಂದರು ನೋಡು. ಯಾಕೆ ಇಷ್ಟು ಲೇಟು? ಬಸ್ ಸಿಗ್ಲಿಲ್ವಾ? ನಾ ಹೇಳದೆ ತಾನೇ ಹಿಂಗೇನೋ ಆಗಿರುತ್ತೆ ಅಂತ. ಚೆಲ್ವಿ, ಕಾರ್ಯ ಎಲ್ಲ ಚೆನ್ನಾಗಾಯ್ತಮ್ಮ? ಆತೆ, ಚೆನ್ನಾಗಾಯ್ತು. ನೀವು ಕೊಟ್ಟಿದ್ದ ಬಟ್ಟೆನೂ ಅವ್ರಿಗೆ ಕೊಟ್ವಿ. ಮಾವ, ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ನೀವ್ಯಾಕೆ ಅವ್ರಿಗೆ ಬಟ್ಟೆನ ಕೊಟ್ಟು ಕಳ್ಸಿದ್ರಿ? ಅವ್ರಿಗೂ ನಿಮಗೂ ಏನು ಸಂಬಂಧ ಅತ್ತೆ? ಛೇ, ಇರೋ ಸತ್ಯನೂ ಮಕ್ಳ ಹತ್ರ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಇನ್ನೂ ಎಷ್ಟು ದಿವಸನಪ್ಪ ಈ ಕಣ್ಣ ಮುಚ್ಚಾಲೆ? ಅದು ನಿಮ್ಮತ್ತೆ ಅವರು ಹಳೆ ಫ್ರೆಂಡಮ್ಮ. ನಿಂಗೆ ಗೊತ್ತಲ್ವೇನೋ? ಹೇಳಿದ್ದ ನಿನಗೆ ಗೊತ್ತಲ್ಲ. ಲಕ್ಷ್ಮಿ, ಅದ್ರ ಬಗ್ಗೆ ಇನ್ಮೇಲೆ ಮಾತಾಡಬೇಡ ವೆಂಕಿ. ಮಾತಾಡಬೇಡ ಅಂದೆ. ಲಕ್ಷ್ಮೀ ನಿವಾಸ